ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಮಾಹಿತಿಯನ್ನು ಕೊಡಿ ಅಂತ ಮಹಿಳಾ ಆಯೋಗದಿಂದ ಪತ್ರವನ್ನು ಬರೆಯಲಾಗಿದೆ. ಈ ಕೇಸ್ಗೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರೋದು. ಇದುವರೆಗೂ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರ ಬಗ್ಗೆ ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ. ನಾಪತ್ತೆಯಾಗಿರುವಂತಹ ಹೆಣ್ಣು ಮಕ್ಕಳು, ಮಹಿಳೆಯರು, ಅಸಹಜ ಸಾವುಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ ಆಯೋಗ 1990ರಿಂದ ಈವರೆಗಿನ ಮಾಹಿತಿಯನ್ನು ನೀಡುವಂತೆ ಪೊಲೀಸ್ ಇಲಾಖೆಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿರೋದು. ಇಲ್ಲಿವರೆಗೂ ಯಾರೆಲ್ಲ ಕಾಣೆಯಾಗಿದ್ರು ಅವರ ಬಗ್ಗೆ ಮಾಹಿತಿಯನ್ನು ಕೊಡಿ, ಇಲ್ಲಿವರೆಗೂ ಯಾರೆಲ್ಲ ಅಸಹಜ ಸಾವನ್ನಪ್ಪಿದ್ರು ಅದರ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ. ನೋಡಿ, ನಾಪತ್ತೆ ಆಗಿರುವಂತಹ ಹೆಣ್ಣು ಮಕ್ಕಳು, ಮಹಿಳೆಯರು ಅಸಹಜ ಸಾವನ್ನಪ್ಪಿದ್ದಾರೆ, ಅವರ ಬಗ್ಗೆ ಮಾಹಿತಿ ಕೊಡಿ ಅಂತ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಮಹಿಳಾ ಆಯೋಗ ಈ ಕೇಸ್ಗೆ ಎಂಟ್ರಿ ಕೊಟ್ಟಿರೋದು, ಯಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದೆ, ಜೊತೆಗೆ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ? ಪ್ರವೀಣ್, ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಈಗಾಗಲೇ ತನಿಖೆ ನಡೆಸ್ತಾ ಇರುವಂತದ್ದು, ಜೊತೆಗೆ ಉತ್ಖನನ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ 17 ಪಾಯಿಂಟ್ ವರೆಗೂ ಕೂಡ ಉತ್ಖನನ ನಡೆದಿರುವಂತದ್ದು. ಈ ನಡುವೆ ಮಹಿಳಾ ಆಯೋಗ ಧರ್ಮಸ್ಥಳದಲ್ಲಿ ನಾಪತ್ತೆಯಾದ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ವಿವರ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ಮಾಡಿರುವಂತದ್ದು. ಈ ಹಿಂದೆಯೂ ಕೂಡ ಮಹಿಳಾ ಆಯೋಗದಿಂದ ಈ ರೀತಿಯಾದಂತಹ ಮಾಹಿತಿಯನ್ನು ಕೇಳಲಾಗಿತ್ತು. ಆದ್ರೆ ಈ ಹಿಂದೆ 1990ರಿಂದ ಈವರೆಗಿನ ಮಾಹಿತಿ ಕೇಳಿದ್ರು. ಆದ್ರೆ ಈ ಹಿಂದೆ ಕೊಟ್ಟಂತಹ ಮಾಹಿತಿ ಏನಂದ್ರೆ 2005ರ ಬಳಿಕದ ಮಾಹಿತಿ ಮಾತ್ರ ಧರ್ಮಸ್ಥಳದಿಂದ ಸಿಕ್ಕಿತ್ತು. ಆದ್ರೆ ಈಗ ಮತ್ತೆ ಮಹಿಳಾ ಆಯೋಗದಿಂದ ಪತ್ರ ಬರೆದಿರುವಂತದ್ದು. ಅಂದ್ರೆ 2005ರಿಂದಲ್ಲ, ನಮ್ಗೆ 1990ರ ಬಳಿಕ ನಾಪತ್ತೆಯಾದಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ವಿವರ ಕೊಡಿ ಅನ್ನುವಂತ ಒಂದು ಪತ್ರವನ್ನು ಕೂಡ ಮಹಿಳಾ ಆಯೋಗದಿಂದ ಬರೆದಿರುವಂತದ್ದು. ಸದ್ಯ ಈ ಪತ್ರವನ್ನು ಪೊಲೀಸ್ ಇಲಾಖೆಗೆ ಬರೆದಿರುವಂತದ್ದು. ಪೊಲೀಸ್ ಇಲಾಖೆ 1900 ನಂತರದ ಮಹಿಳೆಯರ ನಾಪತ್ತೆ ಮತ್ತು ಹೆಣ್ಣು ಮಕ್ಕಳ ನಾಪತ್ತೆ ವಿವರ ಕೊಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂದ್ರೆ ಈ ಹಿಂದೆ ಕೊಡ್ಲಿಲ್ಲ, 2005ರ ನಂತರದ್ದು ಮಾತ್ರ ಕೊಟ್ಟಿರುವಂತದ್ದು. ಈಗ ಮತ್ತೆ ಮಹಿಳಾ ಆಯೋಗ ಕೇಳಿರುವಂತದ್ದು. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತೆ ಈ ದಾಖಲೆಯನ್ನು ಕೊಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಮಾಹಿತಿಯನ್ನು ಕೊಡಿ ಅಂತ ಮಹಿಳಾ ಆಯೋಗದಿಂದ ಪತ್ರವನ್ನು ಬರೆಯಲಾಗಿದೆ. ಈ ಕೇಸ್ಗೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರೋದು. ಇದುವರೆಗೂ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರ ಬಗ್ಗೆ ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ. ನಾಪತ್ತೆಯಾಗಿರುವಂತಹ ಹೆಣ್ಣು ಮಕ್ಕಳು, ಮಹಿಳೆಯರು, ಅಸಹಜ ಸಾವುಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ ಆಯೋಗ 1990ರಿಂದ ಈವರೆಗಿನ ಮಾಹಿತಿಯನ್ನು ನೀಡುವಂತೆ ಪೊಲೀಸ್ ಇಲಾಖೆಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿರೋದು. ಇಲ್ಲಿವರೆಗೂ ಯಾರೆಲ್ಲ ಕಾಣೆಯಾಗಿದ್ರು ಅವರ ಬಗ್ಗೆ ಮಾಹಿತಿಯನ್ನು ಕೊಡಿ, ಇಲ್ಲಿವರೆಗೂ ಯಾರೆಲ್ಲ ಅಸಹಜ ಸಾವನ್ನಪ್ಪಿದ್ರು ಅದರ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ. ನೋಡಿ, ನಾಪತ್ತೆ ಆಗಿರುವಂತಹ ಹೆಣ್ಣು ಮಕ್ಕಳು, ಮಹಿಳೆಯರು ಅಸಹಜ ಸಾವನ್ನಪ್ಪಿದ್ದಾರೆ, ಅವರ ಬಗ್ಗೆ ಮಾಹಿತಿ ಕೊಡಿ ಅಂತ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಮಹಿಳಾ ಆಯೋಗ ಈ ಕೇಸ್ಗೆ ಎಂಟ್ರಿ ಕೊಟ್ಟಿರೋದು, ಯಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದೆ, ಜೊತೆಗೆ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ? ಪ್ರವೀಣ್, ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಈಗಾಗಲೇ ತನಿಖೆ ನಡೆಸ್ತಾ ಇರುವಂತದ್ದು, ಜೊತೆಗೆ ಉತ್ಖನನ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ 17 ಪಾಯಿಂಟ್ ವರೆಗೂ ಕೂಡ ಉತ್ಖನನ ನಡೆದಿರುವಂತದ್ದು. ಈ ನಡುವೆ ಮಹಿಳಾ ಆಯೋಗ ಧರ್ಮಸ್ಥಳದಲ್ಲಿ ನಾಪತ್ತೆಯಾದ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ವಿವರ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ಮಾಡಿರುವಂತದ್ದು. ಈ ಹಿಂದೆಯೂ ಕೂಡ ಮಹಿಳಾ ಆಯೋಗದಿಂದ ಈ ರೀತಿಯಾದಂತಹ ಮಾಹಿತಿಯನ್ನು ಕೇಳಲಾಗಿತ್ತು. ಆದ್ರೆ ಈ ಹಿಂದೆ 1990ರಿಂದ ಈವರೆಗಿನ ಮಾಹಿತಿ ಕೇಳಿದ್ರು. ಆದ್ರೆ ಈ ಹಿಂದೆ ಕೊಟ್ಟಂತಹ ಮಾಹಿತಿ ಏನಂದ್ರೆ 2005ರ ಬಳಿಕದ ಮಾಹಿತಿ ಮಾತ್ರ ಧರ್ಮಸ್ಥಳದಿಂದ ಸಿಕ್ಕಿತ್ತು. ಆದ್ರೆ ಈಗ ಮತ್ತೆ ಮಹಿಳಾ ಆಯೋಗದಿಂದ ಪತ್ರ ಬರೆದಿರುವಂತದ್ದು. ಅಂದ್ರೆ
2005ರಿಂದಲ್ಲ ನಮ್ಗೆ 1990 ಬಳಿಕ ನಾಪತ್ತೆಯಾದಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ವಿವರ ಕೊಡಿ ಅನ್ನುವಂತ ಒಂದು ಪತ್ರವನ್ನು ಕೂಡ ಮಹಿಳಾ ಆಯೋಗದಿಂದ ಬರೆದಿರುವಂತದ್ದು. ಸದ್ಯ ಈ ಪತ್ರವನ್ನು ಪೊಲೀಸ್ ಇಲಾಖೆಗೆ ಬರೆದಿರುವಂತದ್ದು. ಪೊಲೀಸ್ ಇಲಾಖೆ 1900 ನಂತರದ ಮಹಿಳೆಯರ ನಾಪತ್ತೆ ಮತ್ತು ಹೆಣ್ಣು ಮಕ್ಕಳ ನಾಪತ್ತೆ ವಿವರ ಕೊಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂದ್ರೆ ಈ ಹಿಂದೆ ಕೊಡ್ಲಿಲ್ಲ, 2005 ನಂತರದ್ದು ಮಾತ್ರ ಕೊಟ್ಟಿರುವಂತದ್ದು. ಈಗ ಮತ್ತೆ ಮಹಿಳಾ ಆಯೋಗ ಕೇಳಿರುವಂತದ್ದು. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತೆ ಈ ದಾಖಲೆಯನ್ನು ಕೊಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದವರ ಮಾಹಿತಿಯನ್ನು ಕೊಡಿ ಅಂತ ಮಹಿಳಾ ಆಯೋಗದಿಂದ ಪತ್ರವನ್ನ ಬರೆಯಲಾಗಿದೆ. ಈ ಕೇಸ್ಗೆ ಇದೀಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿರೋದು. ಇದುವರೆಗೂ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅವರ ಬಗ್ಗೆ ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಪತ್ರವನ್ನ ಬರೆಯಲಾಗಿದೆ. ನಾಪತ್ತೆಯಾಗಿರುವಂತಹ ಹೆಣ್ಣು ಮಕ್ಕಳು, ಮಹಿಳೆಯರು ಅಸಹಜ ಸಾವುಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ ಆಯೋಗ 1990ರಿಂದ ಈವರೆಗಿನ ಮಾಹಿತಿಯನ್ನ ನೀಡುವಂತೆ ಪೊಲೀಸ್ ಇಲಾಖೆಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿರೋದು. ಇಲ್ಲಿವರೆಗೂ ಯಾರೆಲ್ಲ ಕಾಣೆಯಾಗಿದ್ರು ಅವರ ಬಗ್ಗೆ ಮಾಹಿತಿಯನ್ನ ಕೊಡಿ, ಇಲ್ಲಿವರೆಗೂ ಯಾರೆಲ್ಲ ಅಸಹಜ ಸಾವನ್ನಪ್ಪಿದ್ರು ಅದರ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ. ನೋಡಿ, ನಾಪತ್ತೆಯಾಗಿರುವಂತಹ ಹೆಣ್ಣು ಮಕ್ಕಳು, ಮಹಿಳೆಯರು ಅಸಹಜ ಸಾವನ್ನಪ್ಪಿದ್ದಾರೆ, ಅವರ ಬಗ್ಗೆ ಮಾಹಿತಿ ಕೊಡಿ ಅಂತ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಮಹಿಳಾ ಆಯೋಗ ಈ ಕೇಸ್ಗೆ ಎಂಟ್ರಿ ಕೊಟ್ಟಿರೋದು, ಯಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದೆ, ಜೊತೆಗೆ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ? ಪ್ರವೀಣ್, ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಈಗಾಗಲೇ ತನಿಖೆ ನಡೆಸ್ತಾ ಇರುವಂತದ್ದು, ಜೊತೆಗೆ ಉತ್ಖನನ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ 17 ಪಾಯಿಂಟ್ ವರೆಗೂ ಕೂಡ ಉತ್ಖನನ ನಡೆದಿರುವಂತದ್ದು. ಈ ನಡುವೆ ಮಹಿಳಾ ಆಯೋಗ ಧರ್ಮಸ್ಥಳದಲ್ಲಿ ನಾಪತ್ತೆಯಾದ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ವಿವರ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ಮಾಡಿರುವಂತದ್ದು. ಈ ಹಿಂದೆಯೂ ಕೂಡ ಮಹಿಳಾ ಆಯೋಗದಿಂದ ಈ ರೀತಿಯಾದಂತಹ ಮಾಹಿತಿಯನ್ನು ಕೇಳಲಾಗಿತ್ತು. ಆದ್ರೆ ಈ ಹಿಂದೆ 1990ರಿಂದ ಈವರೆಗಿನ ಮಾಹಿತಿ ಕೇಳಿದ್ರು. ಆದ್ರೆ ಈ ಹಿಂದೆ ಕೊಟ್ಟಂತಹ ಮಾಹಿತಿ ಏನಂದ್ರೆ 2005 ಬಳಿಕದ ಮಾಹಿತಿ ಮಾತ್ರ ಧರ್ಮಸ್ಥಳದಿಂದ ಸಿಕ್ಕಿತ್ತು. ಆದ್ರೆ ಈಗ ಮತ್ತೆ ಮಹಿಳಾ ಆಯೋಗದಿಂದ ಪತ್ರ ಬರೆದಿರುವಂತದ್ದು. ಅಂದ್ರೆ 2005ರಿಂದಲ್ಲ ನಮ್ಗೆ 1990 ಬಳಿಕ ನಾಪತ್ತೆಯಾದಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ವಿವರ ಕೊಡಿ ಅನ್ನುವಂತ ಒಂದು ಪತ್ರವನ್ನು ಕೂಡ ಮಹಿಳಾ ಆಯೋಗದಿಂದ ಬರೆದಿರುವಂತದ್ದು. ಸದ್ಯ ಈ ಪತ್ರವನ್ನು ಪೊಲೀಸ್ ಇಲಾಖೆಗೆ ಬರೆದಿರುವಂತದ್ದು. ಪೊಲೀಸ್ ಇಲಾಖೆ 1900 ನಂತರದ ಮಹಿಳೆಯರ ನಾಪತ್ತೆ ಮತ್ತು ಹೆಣ್ಣು ಮಕ್ಕಳ ನಾಪತ್ತೆ ವಿವರ ಕೊಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂದ್ರೆ ಈ ಹಿಂದೆ ಕೊಡ್ಲಿಲ್ಲ, 2005 ನಂತರದ್ದು ಮಾತ್ರ ಕೊಟ್ಟಿರುವಂತದ್ದು. ಈಗ ಮತ್ತೆ ಮಹಿಳಾ ಆಯೋಗ ಕೇಳಿರುವಂತದ್ದು. ಹೀಗಾಗಿ ಪೊಲೀಸ್ ಇಲಾಖೆ ಮತ್ತೆ ಈ ದಾಖಲೆಯನ್ನು ಕೊಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ.